ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿನ್ನೆ ಕಾಮಿಡ್ಕಿದು ರಿಸಲ್ಟ್ ಬಂದಿದೆ, ಮಾಕ್ ಅಲಾಟ್ಮೆಂಟ್ನ ರಿಸಲ್ಟ್ ಬಂದಿದೆ. ನಾನು ನಿಮಗೆ ಮೊದಲೇ ಹೇಳಿದ್ದೇನೆ, ಕಾಮಿಡ್ಕಿ ಅನ್ನೋದು ತುಂಬ ಪರ್ಟಿಕ್ಯುಲರ್ ಆಗಿ ಇರ್ತಾರವರು, ಯಾಕಂತ ಕೇಳಿದರೆ ಅವ್ರು ಯಾವುದು ಟೈಮ್ ಟೇಬಲನ್ನು ಹೇಳಿದ್ದಾರೆ ಅದನ್ನು ಆಲ್ಮೋಸ್ಟ್ ಫಾಲೋ ಮಾಡ್ತಾರೆ. ಆ್ಯಂಡ್ ಇವನ್ ಆಪ್ಷನ್ ಎಂಟ್ರಿಯಲ್ಲೂ ಕೂಡ ಅವ್ರದ್ದೇನೂ ಪ್ರಾಬ್ಲಮ್ ಆಗೋದಿಲ್ಲ. ಇವನ್ ರಿಸಲ್ಟನ್ನು ಕೂಡ ಅಪ್ ಟು ಡೇಟ್ ಕೊಡ್ತಾರೆ, ಆಯಿತಾ. ಬಟ್ KCETಯಲ್ಲಿ ಏನಾಗುತ್ತೆ ಕೇಳಿದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್ಗಳು ತುಂಬ ಇರ್ಲಿಕ್ಕೆ ಹೋಗಿ ಸರ್ವರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಬಟ್ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗದೆ ಅಲ್ಲ, ಬಟ್ ಗೊತ್ತಿಲ್ಲ. ಓಕೆ, ಸೊ ಈಗ ನಿನ್ನೆ ಕಾಮಿಡ್ಗೆ ಇದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದೆ. ಆ ಮಾಕ್ ಅಲಾಟ್ಮೆಂಟ್ನ ರಿಸಲ್ಟ್ ಬೇಸಿಸ್ ಮೇಲೆ ನಾನೊಂದು ಅನಾಲಿಸಿಸನ್ನು ಮಾಡಿದ್ದೇನೆ, ವೆರಿ ವೆರಿ ಇಂಪಾರ್ಟೆಂಟು. ಸೊ ಕಟ್ ಆಫ್ ರ್ಯಾಂಕ್ ಹೇಗೆ ವೇರಿಯೇಷನ್ ಆಗಿದೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೇನೆ, ಆಯಿತಾ. ಸೊ ಎಲ್ರಿಗೂ ನಾನು ಹೇಳ್ತಾ ಇರೋದು, ಯಾರ್ಯಾರು ಕಾಮಿಡ್ಗೆ ಇನ್ನು ಮಾಕ್ ಅಲಾಟ್ಮೆಂಟ್ಗೆ ಎಡಿಟಿಂಗ್ ಮಾಡಲಿಲ್ಲ, ದಯವಿಟ್ಟು ಇವಾಗಾದರೂ ಮಾಡಿ. ಇವತ್ತು ನಾಳೆ ಟೈಮ್ ಇದೆ, ದಯವಿಟ್ಟು ಮಾಡಿ. ಮತ್ತೆ ಟೈಮನ್ನು ವೇಸ್ಟ್ ಮಾಡಿಕೊಂಡು ಸರ್ ಮತ್ತೆ ನಾನು ಮಾಕ್ ಅಲಾಟ್ಮೆಂಟಿಗೆ ಮಾಡಲಿಲ್ಲ ಅಂತ ಹೇಳಬೇಡಿ. ದಯವಿಟ್ಟು ಕಾಮಿಡ್ಗೆ ಯಾರ್ಯಾರು ಆಪ್ಷನ್ ಎಂಟ್ರಿ ಮಾಡಿಲ್ಲ ಮಾಕ್ ಅಲಾಟ್ಮೆಂಟಿಗೆ, ಫಸ್ಟ್ ರೌಂಡ್ ಇವಾಗ ಎಡಿಟಿಂಗ್ ಆಪ್ಷನ್ ಓಪನ್ ಇದೆ, ದಯವಿಟ್ಟು ಮಾಡಿ. ಆ್ಯಂಡ್ ಇವತ್ತು ರಿಸಲ್ಟ್ ಬಂದ ಪ್ರಕಾರ ಈ ಮಾಕ್ ಅಲಾಟ್ಮೆಂಟಿಂದ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಹೋಗಿ ಕಾಲೇಜಿಗೆ ಅಡ್ಮಿಷನ್ ತಗೊಳ್ತೇನೆ ಅಂತ ಹೇಳಿದ್ರೆ ಆಗೋದಿಲ್ಲ. ಜಸ್ಟ್ ಮಾಕ್ ಅಲಾಟ್ಮೆಂಟ್ ನಿಮ್ಗೊಂದು ಐಡಿಯಾ ಕೊಡುತ್ತೆ ಅಷ್ಟೇ. ಆ್ಯಂಡ್ ಮಾಕ್ ಅಲಾಟ್ಮೆಂಟಲ್ಲಿ ಹೇಗೆ ಬಂದಿರುತ್ತೆ ಕೇಳಿದರೆ, ನಿಮ್ಗೆ ಒಂದು ಕಾಲೇಜು ಒಂದು ಬ್ರಾಂಚ್ ಅಷ್ಟೇ ಬರೋದು ಸ್ಟೂಡೆಂಟ್ಸು. ನೀವು ನಿಮ್ಮ ರ್ಯಾಂಕಿಗೆ ಇಷ್ಟು ಕಾಲೇಜ್ ಸಿಗುತ್ತೆ, ಇಷ್ಟು ಬ್ರಾಂಚ್ ಸಿಗುತ್ತೆ ಅಂತ ಬರೋದಿಲ್ಲ. ಸೊ ಇದು ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ, ಸರಿನಾ. ಈಗ ಈ ಕಾಮಿಡ್ಗೆ ರಿಸಲ್ಟ್ ನಾನು ಯಾಕೆ ತಗೊಂಡಿದ್ದೇನೆ ಅಂತ ಕೇಳಿದರೆ, ಪ್ರತಿಯೊಬ್ಬ KCET ಸ್ಟೂಡೆಂಟಿಗೂ ಇದು ಹೆಲ್ಪ್ ಆಗುತ್ತೆ. 100% ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಯಾಕೆ ಸರ್ 100%? ಯಾಕೆ ಅಂದರೆ ಒಂದು ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗಿದೆ, ಒಂದು, ಆಯಿತಾ. ಸೊ ಇದರಿಂದ ಮತ್ತೆ ಇದರಲ್ಲಿ ನಾನು ಮೊದಲೇ ಆಲ್ರೆಡಿ ಹೇಳಿದಾಗೆ JEEಗೆ ಹೋಗೋ ಸ್ಟೂಡೆಂಟ್ಸು, ನೀಟಿಗೆ ಹೋಗೋ ಸ್ಟೂಡೆಂಟ್ಸು ತುಂಬ ಜನ ಇದ್ದಾರೆ. ಮತ್ತು ಬೇರೆ VIT ಇರ್ಬೋದು, MIT ಇರ್ಬೋದು, ಬೇರೆ 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 ಎಕ್ಸಾಮ್ಸ್ಗಳನ್ನು ಬರೆದು ಹೋದವರು ಇದ್ದಾರೆ. PES ಅಲ್ಲಿ ಆಲ್ರೆಡಿ ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸ್ಗಳು ಜಾಯ್ನ್ ಆಗಿದ್ದಾರೆ, ನಿಟ್ಟಿಗೆ ಜಾಯ್ನ್ ಆಗಿದ್ದಾರೆ. ಇದೆಲ್ಲದನ್ನು ಕನ್ಸಿಡರ್ ಮಾಡಿದಾಗ ಕಟ್ ಆಫ್ ರ್ಯಾಂಕ್ 100% ಇನ್ಕ್ರೀಸ್ ಆಗುತ್ತೆ. ಇದಕ್ಕೊಂದು ಪ್ರೂಫ್ ನೋಡಿ, ಕಾಮಿಡ್ಕಿಯಲ್ಲಿ ನೋಡಿ 2024 ಮತ್ತು 25ನ ಒಂದು ಡೇಟಾವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೆ ನೋಡಿ. ಬ್ರಾಂಚ್ ಬಂದುಬಿಟ್ಟು ನಾನು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಮತ್ತು EC ತಗೊಂಡಿದ್ದೇನೆ. ಕರೆಕ್ಟ್ ಕೇಳ್ಕೊಳ್ಳಿ. ಆಚಾರ್ಯ ಇದು ಎಕ್ಸಾಂಪಲ್ ಸ್ಟೂಡೆಂಟ್ಸು. ಸರ್ ಪರ್ಟಿಕ್ಯುಲರ್ಲಿ ಇದೇ ಕಾಲೇಜ್ ಯಾಕೆ ತಗೊಂಡ್ರಿ? ನಾವು ಸುಮ್ಮನೆ ಎಕ್ಸಾಂಪಲ್ಲಿ ತೊಗೊಂಡಿರೋದು ಅಷ್ಟೇ, ಆಯಿತಾ. ಸೊ ಆಚಾರ್ಯ E001 ಕಾಮಿಡ್ಕಿಯಲ್ಲಿ AIML ಜನರಲ್ ಮೆರಿಟಿಗೆ 2024ಅಲ್ಲಿ ಎಷ್ಟು ಕಟ್ ಆಫ್ ನಿಂತ್ಕೊಂಡಿತ್ತು ಮಾಕ್ ಅಲಾಟ್ಮೆಂಟಲ್ಲಿ? 18,983 ನಿಂತ್ಕೊಂಡಿತ್ತು. ಈ ವರ್ಷ 31,672 ಜಸ್ಟ್ ಫಾರ್ ಮಾಕ್ ಅಲಾಟ್ಮೆಂಟ್. ಇನ್ನು ಫಸ್ಟ್ ರೌಂಡಲ್ಲಿ ಸೇಮ್ ಬರ್ಬೋದು, ಸೆಕೆಂಡ್ ರೌಂಡಲ್ಲಿ ಇನ್ನೂ ಚೇಂಜಸ್ ಆಗುತ್ತೆ. ಸೆಕೆಂಡ್ ಫಾರ್ ಕಲ್ಯಾಣ ಕರ್ನಾಟಕ, ಥರ್ಡ್ ರೌಂಡ್ ಜನರಲ್ ಮೆರಿಟ್ ಅವರಿಗೆ ಪಕ್ಕ ಚೇಂಜಸ್ ಆಗುತ್ತೆ, ಅರ್ಥ ಆಯ್ತಾ. ಸೊ AIML 18,000 ನಿಂತ್ಕೊಂಡಂಥದ್ದು ಜನರಲ್ ಮೆರಿಟ್ ಅವರಿಗೆ ಈ ವರ್ಷ 31,672ಗೆ ಜಂಪ್ ಆಗಿದೆ. ಕಲ್ಯಾಣ ಕರ್ನಾಟಕ ನೋಡಿ ಸ್ಟೂಡೆಂಟ್ಸು, ಲಾಸ್ಟ್ ಇಯರ್ 32,222 ನಿಂತ್ಕೊಂಡಿತ್ತು, ಈ ವರ್ಷ 77,000ಗೆ ಹೋಗಿದೆ, ಆಲ್ಮೋಸ್ಟ್ ಡಬಲ್ ಆಗಿದೆ. ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳಿಗೆ ಮಾಕ್ ಅಲಾಟ್ಮೆಂಟಲ್ಲಿ ಲಾಸ್ಟ್ ಇಯರ್ನ ಮಾಕ್ ಅಲಾಟ್ಮೆಂಟು ಈ ವರ್ಷದ ಮಾಕ್ ಅಲಾಟ್ಮೆಂಟ್ ನೋಡಿದರೆ ಆಲ್ಮೋಸ್ಟ್ ಡಬಲ್ ಆಗಿದೆ. ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್ ಲಾಸ್ಟ್ ಇಯರ್ ಜನರಲ್ ಮೆರಿಟ್ ಅವ್ರಿಗೆ 18,398ಗೆ ಹೋಗಿತ್ತು, ಈ ವರ್ಷ 13,1,000 ಆಲ್ಮೋಸ್ಟ್ 13,000 ಇನ್ಕ್ರಿಮೆಂಟ್ ಇದೆ, 13,000. KKR ಅವರಿಗೆ ನೋಡಿ 38,939 75,000 ಓನ್ಲಿ ಫಾರ್ ಮಾಕ್ ಅಲಾಟ್ಮೆಂಟ್. ಅಂದರೆ ಆಲ್ಮೋಸ್ಟ್ ಇದೇ ನಿಮಗೆ ಫಸ್ಟ್ ಅಲಾಟ್ಮೆಂಟಿಗೆ ಬರುತ್ತೆ, ಆಲ್ಮೋಸ್ಟ್ ಸ್ವಲ್ಪ ಚೇಂಜಸ್ಗಳಾಗ್ಬೋದು. ಇನ್ನು ಸೆಕೆಂಡ್ ರೌಂಡಲ್ಲಿ ಎಲ್ಲಿಗೆ ಹೋಗ್ಬೋದು ಥಿಂಕ್ ಮಾಡಿ. ಆಚಾರ್ಯ ಟಾಪ್ 30ಯಲ್ಲಿದೆ ಕರ್ನಾಟಕದಲ್ಲಿ. ಸೊ ಅದರಲ್ಲಿ ನೋಡಿ ಆಲ್ಮೋಸ್ಟ್ ಡಬಲ್ ಆಗಿದೆ ಕಲ್ಯಾಣ ಕರ್ನಾಟಕದವರಿಗೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು 16,855 ಇದ್ದಿತ್ತು, 29,900 ಆಲ್ಮೋಸ್ಟ್ 13,000 to 14,000 ಇನ್ಕ್ರಿಮೆಂಟ್ ಇದೆ. ಕಲ್ಯಾಣ ಕರ್ನಾಟಕದವರಿಗೆ 45,566 ಇದ್ದಿತ್ತು, 71,316ಗೆ ಹೋಗಿದೆ, ಇನ್ಕ್ರಿಮೆಂಟ್ ಆಗಿದೆ. ಆಲ್ಮೋಸ್ಟ್ 30,000 ಅರೌಂಡ್ ಇನ್ಕ್ರಿಮೆಂಟ್ ಆಗಿದೆ. ಇನ್ಫಾರ್ಮೇಷನ್ ಸೈನ್ಸ್ 22,812 ಇಂದ 41,000 ಜಂಪ್ ಆಗಿದೆ. ಯಾರಿಗೆ? ಜನರಲ್ ಮೆರಿಟ್ ಅವರಿಗೆ. ಕಲ್ಯಾಣ ಕರ್ನಾಟಕದವರಿಗೆ 49,000 87. ನೋಡಿ ಸ್ಟೂಡೆಂಟ್ಸ್, ಕಾಮಿಡ್ಕಿಯಲ್ಲಿ ಬರೆಯೋದೇ 110,000 to 112,000 ಸ್ಟೂಡೆಂಟ್ಸ್ ಬರೆದಿದ್ದಾರೆ, ಆಯಿತಾ. ನೀವು ಆಲ್ಮೋಸ್ಟ್ 90,000 ಬಂದರು, ಆದರೂ ನಿಮಗೆ ಆಚಾರ್ಯ ಟಾಪ್ 30ಯಲ್ಲಿ ಸಿಕ್ಕಿದೆ, ಅರ್ಥ ಆಯ್ತಾ. ಸೊ ನೋಡಿ, ನಾನು ಅದಕ್ಕೆ ಕಾಮಿಡ್ಕಿಯಲ್ಲಿ ಎಷ್ಟು ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ ಅದಕ್ಕೆ ಫಸ್ಟಿಗೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ದಯವಿಟ್ಟು ಕಾಮಿಡ್ಕಿ ಎಕ್ಸಾಮ್ ಬರೀನಿ ಅಂತ. ರೀಸನ್ ಇದೆ, ಅರ್ಥ ಆಯ್ತಾ. ಫೀಸ್ ಜಾಸ್ತಿ ಆಬ್ವಿಯಸ್ಲಿ ನಾನು ಹೇಳ್ತೇನೆ, ಬಟ್ ಮ್ಯಾನೇಜ್ಮೆಂಟಿಗೆ ಹೋಗೋದಕ್ಕಿಂತ ಅಥವಾ CETಯಲ್ಲಿ ಏನೂ ಇಲ್ಲದಿರೋ ಕಾಲೇಜಿಗೆ ಹೋಗೋದಕ್ಕಿಂತ ಇಲ್ಲಿ ನೀವು 3 lakhs ಸಮಥಿಂಗ್ ಕೊಟ್ಟು 3 lakhs ಚೇಂಜ್ ಕೊಟ್ಟು ಹೋಗೋದ್ರಲ್ಲಿ ಏನು ಲಾಸ್ ಇಲ್ಲ ಟಾಪ್ ಕಾಲೇಜಸ್ಸಿಗೆ. ಈಗ ನೋಡಿ ಓನ್ಲಿ ಆಚಾರ್ಯನಾ? ಇಲ್ಲ. ಈಗ ನೆಕ್ಸ್ಟ್ ಕಾಲೇಜ್ ನೋಡಿ, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. BMS ಅಲ್ಲಿ ನೋಡಿ ಟಾಪ್ ಕಾಲೇಜಲ್ಲಿ ಈ ವರ್ಷ ವೇರಿಯೇಷನ್ ಆಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಆ ಲಾಸ್ಟ್ ಇಯರ್ 1961 ಇದ್ದಿತ್ತು, ಈ ವರ್ಷ 3,000ಗೆ ಹೋಗಿದೆ, ಆಲ್ಮೋಸ್ಟ್ 1,000 ಜನರಲ್ ಮೆರಿಟಲ್ಲಿ ಜಂಪ್ ಆಗಿದೆ.
ಕಲ್ಯಾಣ ಕರ್ನಾಟಕ ನೋಡಿ 7,853 ಇಂದ 15,000ಗೆ ಆಲ್ಮೋಸ್ಟ್ ಡಬಲ್ ಆಗಿದೆ ನೋಡಿ. ಕಲ್ಯಾಣ ಕರ್ನಾಟಕದಲ್ಲಿ ಇಂಟು 2 ಆಗಿದೆ ನೋಡಿ. ಎಲ್ಲದರಲ್ಲೂ ಆಲ್ಮೋಸ್ಟ್ ಕಲ್ಯಾಣ ಕರ್ನಾಟಕ ಇಲ್ಲಿ ನೋಡಿ, ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್ ಇಂಟು 2 ಆಗಿದೆ ಆಲ್ಮೋಸ್ಟ್. ಇಲ್ಲಿ ನೋಡಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇಂಟು 2 ಆಗಿದೆ. ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಆಲ್ಮೋಸ್ಟ್ ಇಂಟು 2 ಆಗದೆ ಇದ್ರು ಇಂಟು 1.7 ಆಗಿದೆ, ಆಲ್ಮೋಸ್ಟ್ ಡಬಲ್ ಆಗಿದೆ. ಸೊ 10,000 ಇಂದ 17,000ಗೆ ಹೋಗಿದೆ. ಕಂಪ್ಯೂಟರ್ ಸೈನ್ಸ್ 5,500 ಇಂದ 10,000ಗೆ ಹೋಗಿದೆ. 6,000 ಇಂದ 12,000ಗೆ ಹೋಗಿದೆ. 7,000 ಇಂದ 15,000ಗೆ ಹೋಗಿದೆ. ಯಾವುದರಲ್ಲಿ? ಕಲ್ಯಾಣ ಕರ್ನಾಟಕ. ಜನರಲ್ ಮೆರಿಟ್ ಅವ್ರಿಗೆ ನೋಡಿ, ಇಲ್ಲಿ ಡಬಲ್ ಆಗಿಲ್ಲ, ಬಟ್ ಇಂಟು 1.5 ಅಂತೂ ಆಗಿದೆ. ಅಂದರೆ ಇನ್ಕ್ರಿಮೆಂಟ್ 100% ಆಗಿದೆ. ಅಂದರೆ ಪ್ರತಿಯೊಂದು ಕಾಲೇಜಲ್ಲಿ ಆಲ್ಮೋಸ್ಟ್ 1,000 ಅಂತೂ ಇನ್ಕ್ರಿಮೆಂಟ್ ಆಗಿದೆ. ಕಂಪ್ಯೂಟರ್ ಸೈನ್ಸಲ್ಲಿ ನೋಡಿ, ಇಲ್ಲಿ ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್ 1,000 ಇನ್ಕ್ರಿಮೆಂಟ್ ಆಗಿದೆ. 1,300 ಇಂದ 2,400ಗೆ ಹೋಗಿದೆ. ಆಲ್ಮೋಸ್ಟ್ 1,000 ಅಂತೂ ಪಕ್ಕ ಇನ್ಕ್ರಿಮೆಂಟ್ ಆಗಿದೆ. ಇದು 1,000 ಇನ್ಕ್ರಿಮೆಂಟ್ ಆಗಿದೆ. ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಯಾವುದರಲ್ಲಿ? ಟಾಪ್ ಕಾಲೇಜಲ್ಲಿ, ಟಾಪ್ BMSc ಟಾಪ್ 3 ಬರುತ್ತೆ, ಅದರಲ್ಲೇ ಕೂಡ ಆಲ್ರೆಡಿ 1,000 ಫಾರ್ ಜನರಲ್ ಮೆರಿಟ್. ಫಾರ್ ಕಲ್ಯಾಣ ಕರ್ನಾಟಕ ಡಬಲ್ ಆಗಿದೆ, ಆಯ್ತಾ. ಈಗ CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನೋಡಿ ಸ್ಟೂಡೆಂಟ್ಸ್, ಒನ್ ಆಫ್ ದ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜ್ ಇನ್ ಕರ್ನಾಟಕ. 13,000 ಇಂದ 18,000ಗೆ ಹೋಗಿದೆ, ಅಂದರೆ 5,000 ಇನ್ಕ್ರಿಮೆಂಟ್ ಆಗಿದೆ. 12,000 ಇಂದ ಅಂದರೆ 13,000 ಇಂದ 16,000ಗೆ ಹೋಗಿದೆ. ಯಾವುದರಲ್ಲಿ? AIML ಆಲ್ಮೋಸ್ಟ್ ಒಂದು 3 to 4,000 ಇನ್ಕ್ರಿಮೆಂಟ್ ಆಗಿದೆ. 11,000 ಇಂದ 14,000ಗೆ ಹೋಗಿದೆ, 3 to 4K ಇನ್ಕ್ರಿಮೆಂಟ್ ಆಗಿದೆ. 8,900 ಇಂದ 13,000ಗೆ ಹೋಗಿದೆ, ಆಲ್ಮೋಸ್ಟ್ 3 to 4,000 ಇನ್ಕ್ರಿಮೆಂಟ್ ಆಗಿದೆ. ಜನರಲ್ ಮೆರಿಟ್ ಇದು ನೋಡಿ, ಯಾರಿಗೆ? ಕಲ್ಯಾಣ ಕರ್ನಾಟಕ. 41 ಇಂದ 65ಗೆ ಹೋಗಿದೆ, 47 ಇಂದ 64ಗೆ ಹೋಗಿದೆ. ಯಾವುದು? AIML. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡೇಟಾ ಸೈನ್ಸ್ 38 ಇಂದ 62ಗೆ ಹೋಗಿದೆ. ಕಂಪ್ಯೂಟರ್ ಸೈನ್ಸ್ 34 ಇಂದ 39,000ಗೆ ಹೋಗಿದೆ. ಅರ್ಥ ಮಾಡ್ಕೊಳ್ಳಿ, ಈ ವರ್ಷ ಎಲ್ಲದೂ ಕಟ್ ಆಫ್ ಇನ್ಕ್ರೀಸ್ ಆಗಿದೆ. ಯಾವುದರಲ್ಲಿ? ಕಾಮಿಡಿಕೆಯಲ್ಲಿ. ಈಗ ನೋಡ್ಕೊಳ್ಳಿ, RNSIT ಲಾಸ್ಟ್ ಇಯರ್ CSE 11,000 ನಿಂತ್ಕೊಂಡಿತ್ತು, ಈ ವರ್ಷ 20,000 ಅರೌಂಡ್ ಆಲ್ಮೋಸ್ಟ್ 20,000 ಬಂದಿದೆ. ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್ 13,166 ಇಂದ 23,000, 10,000 ಇನ್ಕ್ರಿಮೆಂಟ್ ಆಗಿದೆ. ಕಂಪ್ಯೂಟರ್ ಸೈನ್ಸ್ ವಿತ್ AIML 13,000 ಇಂದ 23,000 ಹೋಗಿದೆ ಜನರಲ್ ಮೆರಿಟ್ ಅವರಿಗೆ. ಇದರಲ್ಲಿ ಕಲ್ಯಾಣ ಕರ್ನಾಟಕ ನೋಡಿ, 33,000 ಇಂದ 50,000ಗೆ ಹೋಗಿದೆ ಕಂಪ್ಯೂಟರ್ ಸೈನ್ಸ್. ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್ 36,000 ಇಂದ 58,000ಗೆ ಹೋಗಿದೆ. 37,000 ಇಂದ 58,000ಗೆ ಹೋಗಿದೆ. ಅಂದರೆ ಈ ವರ್ಷ ಹೈಲಿ ಇನ್ಕ್ರಿಮೆಂಟ್ ಆಗಿದೆ. ಇನ್ಕ್ರಿಮೆಂಟ್ 100% ಆಗುತ್ತೆ. ಇದು KCET ಕೂಡ ಅಪ್ಲೈ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಸರ್ ಕಾಮಿಡಿಕಲ್ ಮಾತ್ರ ಆಗುತ್ತಾ? KCETಯಲ್ಲೂ 100% ಹಾಗೆ ಆಗುತ್ತೆ. ಫಸ್ಟ್ ರೌಂಡಲ್ಲಿ ಆಗ್ಬೋದು ಅಥವಾ ಸೆಕೆಂಡ್ ರೌಂಡಲ್ಲಿ ಆಗ್ಬೋದು. 100% ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಯಾಕಂದ್ರೆ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗಿದೆ. KCET ಕೂಡ ಇದೇ ಸಿನಾರಿಯೋ ಬರುತ್ತೆ. ನೀವು ಅನ್ಕೊಳ್ಬೋದು ಸರ್ ಡಬಲ್ ಆಗುತ್ತಾ? ಡಬಲ್ ಆಗದೆ ಇದ್ರೂ ಕೂಡ ಇನ್ಕ್ರಿಮೆಂಟ್ 100% ಆಗುತ್ತೆ. ಜನರಲ್ ಮೆರಿಟಲ್ಲಿ ನೋಡಿ ಇನ್ಕ್ರಿಮೆಂಟ್ ಆಗಿದೆ ಅಲ್ವಾ, KKR ಡಬಲ್ ಆಗಿದೆ ಅಲ್ವಾ. ಸೊ ಇನ್ಕ್ರಿಮೆಂಟ್ 100% ಆಗುತ್ತೆ. ಟಾಪ್ ಕಾಲೇಜಲ್ಲಿ 1,000ವರೆಗೂ ಇನ್ಕ್ರಿಮೆಂಟ್ ಆಗ್ಬೋದು. ಟಾಪ್ 5ಅಲ್ಲಿ, ಟಾಪ್ 5 ಇಂದ 10ವರೆಗೆ ಆಲ್ಮೋಸ್ಟ್ ಒಂದು 3,000 4,000ವರೆಗೂ ಇನ್ಕ್ರಿಮೆಂಟ್ ಆಗ್ಬೋದು. ಟಾಪ್ 10 ಇಂದ 20ವರೆಗೆ ಆಲ್ಮೋಸ್ಟ್ 4,000 to 5,000ವರೆಗೂ ಇನ್ಕ್ರಿಮೆಂಟ್ ಆಗುತ್ತೆ. 6,000, 20 ಇಂದ 30ವರೆಗೆ ಆಲ್ಮೋಸ್ಟ್ 7,000, 10,000 ಇನ್ಕ್ರಿಮೆಂಟ್ ಆಗುತ್ತೆ. ಇದು KCET ಕೂಡ ಅಪ್ಲೈ ಆಗುತ್ತೆ. ನೆನಪಿಟ್ಕೊಳ್ಳಿ, ಇನ್ಕ್ರಿಮೆಂಟ್ ಆಗಿ ಆಗುತ್ತೆ. ಫಸ್ಟ್ ರೌಂಡಲ್ಲಿ ಆಗದೆ ಇದ್ರು ಕೂಡ ಸೆಕೆಂಡ್ ರೌಂಡಲ್ಲಿ, ಫಸ್ಟ್ ರೌಂಡಲ್ಲಿ ಆಗುತ್ತೆ, ಬಿಗ್ ವೇರಿಯೇಷನ್ ಆಗದೆ ಇದ್ರು ಸೆಕೆಂಡ್ ರೌಂಡಲ್ಲಿ ಆಗೇ ಆಗುತ್ತೆ. KCETಯಲ್ಲೂ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಇದು ನಿಮಗೆ ಪ್ರೂಫ್ ಸ್ಟೂಡೆಂಟ್ಸ್. ನಾನು ಸುಮ್ಮನೆ ಫಸ್ಟಿಂದ ಸರ್ ಇನ್ಕ್ರಿಮೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ, ಹೇಗಾಗುತ್ತೆ? ಇಲ್ಲಿ ನೋಡಿ, ಕಾಮಿಡಿಕಲ್ ಇನ್ಕ್ರಿಮೆಂಟ್ ಆಗುತ್ತೆ ಅಂದ್ರೆ KCETಯಲ್ಲಿ ಆಗಲೇಬೇಕಲ್ಲ. ಆಬ್ವಿಯಸ್ಲಿ ಎವ್ರಿ ಇಯರ್ ಹೀಗೆ ಆಗೋದು. ಕಾಮಿಡ್ಗೆ KCET ಎರಡೂ ಕೂಡ ಆಲ್ಮೋಸ್ಟ್ ಇನ್ಕ್ರಿಮೆಂಟ್ ಆಗೇ ಆಗುತ್ತೆ. ಆಯ್ತಾ? ಇದಿಷ್ಟು ಪ್ರೂಫ್. ಓಕೆ, ಯಾರ್ಯಾರು ಕಾಮಿಡಿಕೆಗೆ ಆಪ್ಷನ್ ಎಂಟ್ರಿ ಮಾಡಿಲ್ಲ ದಯವಿಟ್ಟು ಇವಾಗಾದ್ರೂ ಆಪ್ಷನ್ ಎಂಟ್ರಿ ಮಾಡಿ. ಅದೇ ರೀತಿ KCET ಇನ್ನೂ ಕೂಡ ಟೆಂಟೇಟಿವ್ ಡೇಟ್ 25th ಬರ್ಬೋದು. ಯಾವುದು? KCET ಮಾಕ್ ಅಲಾಟ್ಮೆಂಟ್ ಬರ್ಬೋದು ಅಂತ ಅನ್ಕೊಂಡಿದ್ದೇನೆ, 25th ಅಥವಾ 26th. ಸೊ ಇದು ನಿಮಗೆ ಆಕ್ಚುಯಲ್ ಪ್ರೂಫ್ ಸ್ಟೂಡೆಂಟ್ಸ್. ಎಲ್ಲ ಕಾಲೇಜವ್ರು ಇನ್ಕ್ರಿಮೆಂಟ್ ಆಗೋದಿಲ್ಲ ಅಂತಾರೆ, ಆಗುತ್ತೆ, ಹಾಗೆ ಆಗುತ್ತೆ ಇನ್ಕ್ರಿಮೆಂಟ್. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಇದಿಷ್ಟ ಆಗಿರುತ್ತೆ. ಇನ್ನು ಮುಂದೆ ನೀವು ನೋಡ್ಕೊಳ್ಬೋದು ಯಾವ್ದು ಮೇಲ್ಗಡೆ ಕಾಲೇಜ್ ಇದೆ, ನನಗೀಗ ಮಾಕ್ ಅಲಾಟ್ಮೆಂಟಲ್ಲಿ ಯಾವ ಕಾಲೇಜ್ ಆಗಿದೆ, ಅದ್ರ ಮೇಲ್ಗಡೆ ಯಾವ ಕಾಲೇಜ್ ಇದೆ, ಅದ್ರದ್ದು ಇದೆಷ್ಟಾಗಿದೆ, ಕಟ್ ಆಫ್ ರ್ಯಾಂಕ್ ಎಷ್ಟಾಗಿ ನಿಂತಿದೆ, ಅದನ್ನ ನೋಡ್ಕೊಂಡು ನೀವು ಕಾಲೇಜಿನ ರಿಅರೇಂಜ್ಮೆಂಟ್ ಮಾಡ್ಬೋದು. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. 2024 ಮತ್ತು 25 ಡೇಟಾವನ್ನು ತೆಗೆದು ನಾನು ಮಾಡಿದ್ದೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.